ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಸಿರಿಗೆ ಕೋಪವೋ ಕೋಪ. ಅವಳಿಗೆ ಏನು ಹೇಳ್ದೆ ಏನೋ ಆಪರೇಷನ್ ಮಾಡ್ತಿದ್ದಾನೆ ಅಂತ. ಕಾರಲ್ಲಿ ಕೂತವನು, ಏನೇ ಮಿಡಲ್ ಕ್ಲಾಸ್, ಅಷ್ಟು ದೊಡ್ಡದಾಗಿ ಕಣ್ಬಿಡ್ತಿದ್ಯಾ ಎಂದ. ಯಾವುದೋ ಸೀಕ್ರೆಟ್ ಆಪರೇಷನ್ ಮಾಡ್ತಿರೋದು ನೋಡಿ ಕಣ್ ಕಾಣಿಸದ ಹಾಗೆ ಸುಮ್ಮನಿರ್ಬೇಕಾ ಸರ್ ಎಂದ್ಲು. ಹಾಂ ಎಂದು ಹುಬ್ಬು ಹಾರಿಸಿದ. ಅಂದರೆ ಹಾಫ್ ಶರ್ಟ್ ಅಂತ ಬಾಯಿ ಮಾತಿಗೆ ಮಾತ್ರ ಹೇಳ್ತೀರಾ, ನನ್ನ ಬಳಿ ಎಲ್ಲ ಮುಚ್ಚಿಟ್ಟು ತಮಾಷೆ ನೋಡ್ತೀರಾ. ನಿಮಗೆ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಬರುತ್ತೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋ ಕಂಪ್ಲೇಂಟ್ ತಗೊಳ್ಳೋಕ್ಕೆ ಬರಲ್ಲ ಎಂದು ಮಾತು ಮುಂದುವರಿಸುವ ಮುನ್ನವೇ ಬರೀ ಕಿಡ್ನಿ ಮಾರೋಕ್ಕೆ ಬಂದಿದ್ಲು ಎಂದ. ಅಚ್ಚರಿಯಿಂದ ಏನು ಎಂದು ಕಣ್ಣು ಬಿಟ್ಟಳು ಸಿರಿ. ಅಷ್ಟು ಹೇಳ್ದವನು ಕಾರ್ ಶುರು ಮಾಡಿದ್ದ. ಮುಂದೇನು ಅಂತ ಹೇಳ್ದೆ ಕಾರ್ ಓಡಿಸ್ತಿದ್ದವನ ನೋಡಿ, ವಿರಾಜ್ ಸರ್, ಪರಿ ಯಾಕೆ ಈ ರೀತಿ ಮಾಡಿತು? ಮತ್ತೆ ಆಪರೇಷನ್ ಕತೆ ಏನಾಯ್ತು? ಪರಿ ಆರಾಮಾಗಿದ್ದಾಳೆ ಅಲ್ವಾ? ಯಾಕ ನಿರ್ಧಾರ ಮಾಡಿತು ಅವಳು? ಹೇಳಿ ಸರ್, ನಿಮಗೆ ಹೇಗೆ ವಿಚಾರ ಗೊತ್ತಾಗಿದ್ದು ಸರ್ ಎಂದು ಒಂದೇ ಸಮನೆ ಬಾಯಿ ಬಡ್ಕೊಂಡ್ರು. ತನ್ನ ಪಾಡಿಗೆ ಅದ್ಯಾವುದೋ ಪೇಂಟಿಂಗ್ ಸ್ಕೆಚಸ್ ಮಾಡುವ ಆರ್ಟಿಸ್ಟ್ಗಳಿರುವ ಶಾಪ್ ಬಳಿ ಗಾಡಿ ನಿಲ್ಲಿಸಿದ. ಇಳಿಯ ಮಂಡೋದ್ರಿ ಎಂದವನು ಪಾರ್ಕಿಂಗ್ ಮಾಡಿ ಶಾಪ್ ಒಳಗಡೆ ನಡೆದ. ಅವಳಿಗೆ ತಲೆ ತುಂಬೆಲ್ಲ ಪರಿ ಚಿಂತೆಯೇ ಈಗ. ತಲೆಯಲ್ಲಿ ಹುಳ ಬಿಟ್ಟು ತಮಾಷೆ ನೋಡುದು ಅಂದರೆ ಇದೇ ಇರಬೇಕು. ಯಾರಿಲ್ಲಿ ಸ್ಕೆಚ್ ಆರ್ಟಿಸ್ಟ್ ಎಂದ ಗಡಸಾಗಿ. ವಿರಾಜ್ ಮೈಮಾಟವೇ ಎದುರಿರೋ ವ್ಯಕ್ತಿ ಗೌರವ ಕೊಡುವಂತೆ ಇರುತ್ತದೆ. ಅಲ್ಲಿದ್ದವರೆಲ್ಲ ಒಮ್ಮೆ ವಿರಾಜ್ ಕಡೆ ನೋಡಿ, ಸರ್ ಏನಾಗಬೇಕಿತ್ತು, ಬನ್ನಿ ಕೂತ್ಕೊಳ್ಳಿ ಎಂದರು. ನನ್ನ ಹೆಂಡತಿ ಅಮ್ಮನ ಫೋಟೋ ಮಿಸ್ ಆಗಿದೆ, ಅವಳ ಬಳಿ ಇದ್ದಿದ್ದು ಒಂದೇ ಫೋಟೋ, ಸೊ ಅವಳು ಹೇಳೋ ಹಾಗೆ ಅವಳ ತಾಯಿ ಫೋಟೋ ಸ್ಕೆಚ್ ಹಾಕಿ ಕೊಡಬೇಕಿತ್ತು ಎಂದ. ಸರ್, ಆ ರೀತಿ ಸ್ಕೆಚ್ ಮಾಡೋ ಆರ್ಟಿಸ್ಟ್ ನಮ್ಮಲ್ಲಿ ಒಬ್ಬರೇ ಇರೋದು, ಅವರು ಊರಿಗೆ ಹೋಗಿದ್ದಾರೆ, ಬರೋದಕ್ಕೆ 2 ವಾರ ಆಗುತ್ತೆ, ಅದು 9 ತಿಂಗಳ ನಂತರ ಊರಿಗೆ ಹೋಗಿರೋದ್ರಿಂದ ರಜೆಯಲ್ಲಿದ್ದಾರೆ ಎಂದ ಒಬ್ಬ ಹುಡುಗ. ಒಬ್ಬರನ್ನ ಇಟ್ಕೊಂಡಿದ್ದೀರಾ? ಇಷ್ಟು ದೊಡ್ಡ ಶಾಪಲ್ಲಿ ಜಸ್ಟ್ ಒಬ್ಬರೇ ಅಂತ ಆರ್ಟಿಸ್ಟ್ ಇದ್ದರೆ ಹೇಗೆ? ಎಮರ್ಜೆನ್ಸಿ ಇದ್ದರೆ ಹೀಗೆ ಹೇಳಿ ಕಳಿಸೋದ ನೀವು ಎಂದು ಕ್ಲಾಸ್ ತಗೊಂಡಿದ್ದ. ಒಟ್ಟಾರೆ ಅವನಿಗೆ ಹೆಂಡತಿ ಬಯಸಿದ್ದು ಆ ಕ್ಷಣವೇ ಸಿಕ್ಬಿಡ್ಬೇಕು ಎಂಬ ಆಲೋಚನೆ ಅಷ್ಟೆ. ಸರ್, ಅವ್ರ ಹೆಂಡತಿ ಪ್ರೆಗ್ನೆಂಟ್ ಬೇರೆ, ಈ ಟೈಮ್ನಲ್ಲಿ ಅವರು ಅಲ್ಲೇ ಇರಲೇಬೇಕಾಯ್ತು ಎಂದ ಹುಡುಗ. ಬ್ಯಾಕಪ್ ಅಂತ ಒಬ್ಬರಾದ್ರೂ ಇರಬೇಕಲ್ವೇನ್ರಿ ಎಂದು ಕೇಳುವಾಗ ಸಿರಿಯೇ ಬಾಯಿ ತೆಗೆಯಬೇಕಿತ್ತು ಲಂಕಾಧಿಪತಿನ ಕೂಲ್ ಮಾಡೋಕೆ. ವಿರಾಜ್ ಸರ್, ಬಿಡಿ, 2 ವಾರ ಅಲ್ವಾ, ಆಮೇಲೆ ಬಂದರೆ ಆಯಿತು ಎಂದ್ಲು. ಸಮಯಕ್ಕೆ ಯೂಸ್ ಆಗದೆ ಇರೋ ಅಂಗಡಿ ಏನಕ್ಕೆ ದೊಡ್ಡದಾಗಿ ಅಡ್ವರ್ಟೈಸ್ ಕೊಡ್ತೀರಾ? ಆ ರೀತಿ ಫೇಕ್ ಆ್ಯಡ್ ಕೊಡೋರನ್ನು ಕಂಡ್ರೆ ಆಗೋದಿಲ್ಲ ನನಗೆ. ಹಾಗೆ ಲಾಸ್ನಲ್ಲಿ ರಜೆಯಲ್ಲಿದ್ದರೆ ಕೆಲಸ ಆಗೋದಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿ ಎಂದು ರೇಗಾಡಿಯೇ ಈಚೆ ಬಂದಿದ್ದ. ಯಾಕಂದರೆ ಅವನು ಹರೀಶ್ಗೆ ಹೇಳಿ ಹುಡುಕಿಸಿದಾಗ ಆ ರೀತಿ ನಾವು ಹೇಳಿದ್ದು ಕೇಳಿ ಸ್ಕೆಚ್ ಮಾಡೋ ಆರ್ಟಿಸ್ಟ್ಗಳ ಪೈಕಿ ಕೆಲವರು ಬೆಂಗಳೂರಲ್ಲಿದ್ದರು. ಅದರಲ್ಲಿ ಕೆಲವರು ಅಷ್ಟು ಹೆಸರುವಾಸಿ ಇರಲಿಲ್ಲ. ಇವರು ಬೆಸ್ಟೇ ಎಂದು ತಿಳಿದು ಇಲ್ಲಿಗೆ ಬಂದಿದ್ದ. ನಿರಾಸೆ ಆಯ್ತಲ್ವಾ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದ. ವಿರಾಜ್ ಸರ್, ಹೋಗ್ಲಿ ಬಿಡಿ, ಮತ್ತೆ ಬರೋಣ ಎಂದಳು. ಆಗಲ್ಲ ಮಂಡೋದ್ರಿ ಎಂದು ನೀನು ವಿವರಿಸುವ ಮುನ್ನವೇ, ಪರವಾಗಿಲ್ಲ, ನನಗಾಗಿ ನೀವು ಇಲ್ಲಿ ತನಕ ಬಂದು ಎಲ್ಲ ಪ್ರಯತ್ನ ಮಾಡಿದಿರಲ್ಲ, ಬಿಡಿ ಎಂದಳು. ಆದರೂ ಅವನ ಮನಸ್ಸು ಒಂಥರ ಯಾಕೋ ಅಳುಕಲ್ಲಿ ಒದ್ದಾಡ್ತು. ಇನ್ನೂ ಒಳ್ಳೆ ಆರ್ಟಿಸ್ಟ್ ಹುಡ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ಬಾ ಎಂದು ಕಾರ್ ತೆಗೆದ. ಅವರಿಬ್ಬರು 1-2 ನಿಮಿಷಕ್ಕೆ ಅಂಗಡಿಯಿಂದ ಹೊರಟಿದ್ರು. ಅವ್ರು ಹೋಗೋದೇ ನೋಡುವ ಹುಡುಗನೊಬ್ಬ ಹರೀಶ್ಗೆ ಕರೆ ಮಾಡಿದ್ದ. ಅವನು ಕೂಡ ಕೈ ಉಚ್ಕೊಂಡು ಈತನ ಕರೆಗಾಗಿಯೇ ಕಾದಿದ್ದ. ಹಲೋ, ಹೇಳು ಬಾಸ್ ಬಂದ್ರಾ, ಏನಾಯ್ತು ಎಂದು ಆತಂಕದಿಂದ ಕೇಳಿದ ಹರೀಶ್. ಬಂದಿದ್ರು ಸರ್, ನೀವು ಹೇಳಿದ ಹಾಗೆ ಹೇಳಿ ಕಳಿಸ್ದೆ ಎಂದನು ಆ ಹುಡುಗ. ತುಂಬ ಥ್ಯಾಂಕ್ಸ್, ನಿಮ್ಮ ಸಹಾಯಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಎಂದು ಹರೀಶ್ ನಿಟ್ಟುಸಿರು ಬಿಟ್ಟಾಗ, ಇಟ್ಸ್ ಓಕೆ ಸರ್, ನೀವು ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡ್ ಬೇರೆ, ಅಣ್ಣ ನನಗೆ ನೀವು ಹೇಳಿದ್ರಿ ಅಂತ ವಿಚಾರ ಹೇಳಿದರು, ಅದಕ್ಕೆ ಈ ಕೆಲಸ ಮಾಡಿತ್ತು ಎಂದ ಆ ಹುಡುಗ. ಥ್ಯಾಂಕ್ಸ್ ಎಂದು ಕರೆ ಕಟ್ ಮಾಡಿದ ಹರೀಶ್ ತನ್ನೆದುರಿಗಿದ್ದ ರಾಯರ ಫೋಟೋ ಕಡೆ ನೋಡಿ, ರಾಯರ್, ಎಲ್ಲದಕ್ಕೂ ನೀವೇ ಉತ್ತರ ಕೊಡಬೇಕು ಎಂದ್ಕೊಂಡ. ಹರೀಶ್ ಯಾಕೆ ಹೀಗೆ ಮಾಡ್ದ ನೋಡೋಣ. ಶ್ರೀಧರ್ ಆನಂದಾಶ್ರಮದ ಓನರ್ ಫೋಟೋ ತೆರೆಯಲು ಸಾಹಸಕ್ಕಿಳಿದಿದ್ದ. ಓನರ್ ಇಲ್ಲೇ ಇರ್ತಾರಾ ಅಥವಾ ಇಲ್ಲಿಗೆ ಈಗ ಬಂದಿದ್ರಾ ಎಂದು ತಿಳಿಯಲು ಅಲ್ಲಿರೋ ಕೆಲವರ ಜೊತೆಗೆ ಬಾಂಧವ್ಯ ಬೆಳೆಸಿಕೊಳ್ಳಲು ಆಲೋಚಿಸಿದ್ದ.
ಊಟ ಮಾಡಲು ಬಂದಾಗ ಟೇಬಲ್ ಬಳಿ ಕೂತಿದ್ದ ಮುದುಕ ಮುದುಕಿಯ ಜೋಡಿಯೊಂದು ಕಂಡಿತು. ಅವರು ಆ ಆಶ್ರಮದ ಹಿರಿಯರಿರಬಹುದು ಎಂದು ಆಲೋಚಿಸಿ ಅವರನ್ನ ಸ್ವಲ್ಪ ಕ್ಲೋಸ್ ಮಾಡಿಕೊಂಡ್ರೆ ಸಹಾಯ ಆಗುತ್ತೆ ಎಂದು ನಿರ್ಧಾರ ಮಾಡ್ದ. ಅವರು ಊಟ ಮಾಡೋದು ನೋಡ್ತಾ, ನಿಮ್ಮಿಬ್ಬರನ್ನ ನೋಡ್ತಿದ್ರೆ ನನಗೆ ನನ್ನ ಅಜ್ಜ ಅಜ್ಜಿ ನೆನಪಾಗ್ತಾರೆ. ಕಳೆದ ವರ್ಷ ನಾನು ಅವರನ್ನ ಕಳ್ಕೊಂಡೆ ಎಂದು ಕಣ್ಣೀರು ಹಾಕುವ ಹಾಗೆ ಮುಖ ಮಾಡ್ದ. ಅವನನ್ನ ನೋಡಿದವರು ತಮ್ಮ ಮೊಮ್ಮಗನ ನೋಡಿದ ಹಾಗೆಯೇ ನೋಡ್ತಾ, ಹಲ್ಲಿರೋರಿಗೆ ಕಡಲೆ ಇಲ್ಲ, ಕಡಲೆ ಇರೋರಿಗೆ ಹಲ್ಲಿಲ್ಲ ಅಂತಾರಲ್ಲ, ಹಾಗೆ ಇದು. ನಾವು ನಮ್ಮ ಮೊಮ್ಮಗನ ಕಾಟ ತಡಿಯಕ್ಕಾಗದೆ ಮನೆ ಬಿಟ್ಟು ಇಲ್ಲೇ ಸ್ವಲ್ಪ ಹತ್ರದಲ್ಲಿರೋ ಸೀತಾರಾಮ ದೇವಸ್ಥಾನಕ್ಕೆ ಬಂದ್ವಿ. ಆಗ ಸಾಯೋಪಕ್ಕೆ ಮಾತಾಡೋದು ಕೇಳಿಸ್ಕೊಂಡ ತಾಯಿ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದು ಜೀವದಾನ ಮಾಡಿದಾಳೆ. ಹೇಗೋ 1 ವರ್ಷದಿಂದ ಉಸಿರಾಡ್ತಾ ಇದ್ದೀವಿ ಎಂದರು ಅಜ್ಜ. ಅಂದ್ರೆ ನೀವು 1 ವರ್ಷದಿಂದ ಇದ್ದೀರಾ ಎಂದು ಕೇಳಿದ. ಹೌದಪ್ಪ. ಆಗ BP, ಶುಗರ್, ಮಂಡಿ ನೋವು ಅಂತ ನಾನಾ ಕಾಯಿಲೆ ಇತ್ತು. ಈಗ ನೆಮ್ಮದಿ ಇದೆ. ಇಲ್ಲಿ ತಯಾರಿಸೋ ಆಯುರ್ವೇದ ಗಿಡಮೂಲಿಕೆಗಳ ಸತ್ವದಿಂದ ಕಾಯಿಲೆ ಕೂಡ ಕಮ್ಮಿಯಾಗಿದೆ. ಎಲ್ಲ ತಾಯಿ ಅನ್ನಪೂರ್ಣನೇ ಕಾರಣ ಎಂದರು ಕೈ ಮುಗಿಯುತ್ತಾ. ಓನರ್ ಹೆಸರು ಅನ್ನಪೂರ್ಣನ ಎಂದು ಕೇಳ್ದ. ಅವರ ನಿಜವಾದ ಹೆಸರೇನೋ ಗೊತ್ತಿಲ್ಲ, ಆದರೆ ಇಲ್ಲಿಯವ್ರಿಗೆಲ್ಲ ಅವರು ಅನ್ನಪೂರ್ಣೇನೆ ಎಂದರು. ಅವರು ಯಾವಾಗಲೂ ಇಲ್ಲೇ ಇರ್ತಾರಾ ತಾತ ಎಂದ. ಅವ್ರು ಯಾವಾಗಲೂ ಇಲ್ಲೇ ಇರ್ತಾರೆ. ನಮ್ಮನ್ನೆಲ್ಲ ಅವ್ರ ಮಕ್ಕಳ ಹಾಗೆ ನೋಡ್ಕೊಳ್ಳೋದಕ್ಕೆ ತಾಯಿಯಾಗಿ ಇಲ್ಲೇ ಇರ್ತಾರೆ ಎಂದವರು ಅಲ್ಲಿಂದ ಹೊರಟರು. ಅಂದರೆ ಓನರ್ ಒಂದು ಹೆಂಗಸು, ಜೊತೆಗೆ ಅವರ ಒರಿಜಿನಲ್ ಹೆಸರು ಇಲ್ಲಿರೋ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಅವರನ್ನು ಅನ್ನಪೂರ್ಣ ಅಂತಾರೆ. ಮತ್ತೆ ಅವರು ಇಲ್ಲೇ ಸದಾ ಇರ್ತಾರೆ. ಇದೆಲ್ಲದರ ಜೊತೆಗೆ ಓನರ್ ಫೋಟೋ ತೆರೆದು ಬಾಸ್ಗೆ ಕಳಿಸ್ಬೇಕು ಎಂದ್ಕೊಂಡ ಶ್ರೀಧರ್. ಮನೆಗೆ ಬಂದು ಕೆಲ ಗಂಟೆಗಳ ಕಾಲ ವಿರಾಜ್ ವರುಣ್ ಜೊತೆಗೆ ಬಿಸ್ನೆಸ್ ರೂಮಲ್ಲಿ ಮಾತಾಡ್ದ. ಅಣ್ಣ ತಮ್ಮ ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಅಷ್ಟು ಹೊತ್ತು ಮಾತಾಡಿದ್ದೇ ಇರಲಿಲ್ಲ. ವರ್ಷ ಗಿರಿಜಾಗೆ ಹಾಗೆ ಮಿಕ್ಕವರಿಗೂ ಅನುಮಾನ ಬಂದಿತ್ತು. ಎಲ್ಲ ಮಾತುಕತೆ ಮುಗಿದ ನಂತರ ವರುಣ್ ತನ್ನ ರೂಮಿಗೆ ಬಂದಿದ್ದ. ಅವನನ್ನೇ ಗುರಾಯಿಸುವ ವರ್ಷ ಕಡೆ ನೋಡಿ, ಏನಾಯ್ತು ವರು ಎಂದು ಕೇಳಿದ. ಅವಳಿಗೂ ಕೆಲ ದಿವಸಗಳಿಂದ ಇವನ ವಿಚಿತ್ರ ವರ್ತನೆ ಕಂಡು ತಲೆ ಕೆಟ್ಟಿತ್ತಲ್ವಾ. ಅದು ನಾನು ನಿಮಗೆ ಏನೋ ಕೇಳಬೇಕು ಎಂದಳು. ತಕ್ಷಣ ಸಣ್ಣ ನಗೆ ಬೀರುತ್ತಾ ಅವಳ ಪಕ್ಕ ಬಂದು ಕುಳಿತ. ಅವಳಿನ್ನೂ ಅದೇ ಸಿಟ್ಟಲ್ಲಿದ್ಲು. ಹಾಗೆ ಅವಳ ಮೇಲೆ ಹೆಗಲ ಮೇಲೆ ಕೈ ಹಾಕಿ, ಪೋರ್ಷನ್ಸ್ ಮುಗಿಸೋ ಪ್ರೆಷರ್ ಇತ್ತು ಅವರು, ಅಷ್ಟೇ, ಟೆನ್ಷನ್ ಕೊಡೋ ಆಲೋಚನೆ ಇರಲಿಲ್ಲ ಎಂದ. ಹೌದು, ನಿಮಗೆ ತಿಂಗಳಿಗೊಮ್ಮೆ ಈ ರೀತಿಯ ಪೋರ್ಷನ್ ಮುಗಿಸೋ ಟೆನ್ಷನ್ ಬರ್ತಾನೆ ಇರುತ್ತೆ. ನನ್ನ ಮದುವೆಯಾಗುವಾಗ ಈ ಟೆನ್ಷನ್ ನೆನಪಾಗಿರಲಿಲ್ಲ ಅಲ್ವಾ ಎಂದಳು. ಅವನಿಗೆ ನಗು ಬಂದಿತ್ತು. ಸಾರಿ, ಏನೋ ಒಂದೊಂದು ಸಲ ಹೀಗಾಗುತ್ತೆ ಅಷ್ಟೆ. ಅದಲ್ಲದೆ ಯಾಕೆ ಮರ್ತುಬಿಟ್ಟ, ಮೊನ್ನೆ ಅಮ್ಮ ಅಪ್ಪ ಸತ್ತ ದಿವಸ, ಅದಕ್ಕೆ ಮೂಡ್ ಆಫ್ ಆಗಿತ್ತು ಎಂದ. ಆಗಲೇ ಅವಳಿಗೆ ನೆನಪಾಗಿತ್ತು ಅವನು ಹೆತ್ತ ತಾಯಿ ಸತ್ತ ದಿವಸ ಅಂತ. ಅದಕ್ಕೆ ಅಷ್ಟು ಬೇಜಾರಾಗಿದ್ದ ಅನಿಸುತ್ತೆ ಅಂದ್ಕೊಂಡು, ಸಾರಿ ವರುಣ್, ನಿಮ್ಮ ಟೆನ್ಷನ್ಗೆ ಇದು ಕಾರಣ ಅಂತ ಗೊತ್ತಾಗಲಿಲ್ಲ ಎಂದ್ಲು. ಇಟ್ಸ್ ಓಕೆ ಎಂದ. ಆದರೆ ಅವಳಿಗೂ ಸುಮಾರು ವರ್ಷಗಳಿಂದ ಒಂದು ಪ್ರಶ್ನೆ ಉಳಿದಿತ್ತು. ಅದನ್ನು ಕೇಳೋ ಧೈರ್ಯ ಮಾಡಿದ್ಲು ವರ್ಷ. ವರುಣ್, ನಾನು ನಿಮ್ಮನ್ನು ಏನೋ ಕೇಳಬೇಕು ಎಂದ್ಲು. ಏನು ವರು, ಹೊಸದಾಗಿ ಪರ್ಮಿಷನ್ ಕೇಳ್ತಿರೋದು ಎಂದ. ಅದು ಇಷ್ಟು ವರ್ಷ ಕೇಳದೆ ಈಗ ಕೇಳ್ತಾ ಇದ್ದೀನಿ ಅಂತ ನೀವು ಕೋಪ ಮಾಡ್ಕೋಬಾರ್ದು ಅಂತ ಎಂದ್ಲು. ಕೇಳು ಎಂದ. ವರುಣ್, ನಿಮ್ಮಮ್ಮ ಹೇಗೆ ನಿಮ್ಮನ್ನೆಲ್ಲ ಬಿಟ್ಟೋದ್ರು, ಏನಾಗಿತ್ತು ಅವ್ರಿಗೆ ಎಂದು ಕೇಳಿದ್ಲು. ತಕ್ಷಣ ಅವನ ಮುಖ ಕಪ್ಪಾಯಿತು. ಹಾಗೆ ಎದ್ದು ನಿಂತವನು, ಈಗ ಯಾಕೆ ವರು ಎಂದ. ಈ ಮನೆ ಸೊಸೆ ನಾನು ತಿಳಿಯೋದ್ರಲ್ಲಿ ತಪ್ಪಿದ್ಯಾ ಎಂದ್ಲು. ಅವಳಿಗೂ ವಿಚಾರ ತಿಳಿಯುವ ಹಕ್ಕಿದೆ ಎಂದು ಅರಿತವನು, ಅದು ನಾನಾಗ 3rd ಸ್ಟ್ಯಾಂಡರ್ಡ್ ಓದ್ತಿದ್ದೆ. ವಿರಾಜ್ ನನಗಿಂತ 1-2 ವರ್ಷ ಚಿಕ್ಕವನು. ನಾನು ಗಿರಿಜಾ ಅಮ್ಮನ ಜೊತೆಗೆ ಚೆನ್ನೈಗೆ ಹೋಗಿದ್ದೆ. ಜಾಸ್ತಿ ನಾನು ಅಲ್ಲೇ ಇರ್ತಿದ್ದೆ. ಅಮ್ಮ ಸತ್ ವಿಚಾರ ನಾನು ಊರಲ್ಲಿರೋವಾಗಲೇ ಗೊತ್ತಾಗಿತ್ತು. ಬಂದು ನೋಡೋದಕ್ಕೆ ದೇಹ ಮುಖ ಭಯಂಕರವಾಗಿತ್ತು ಅಂತ ನನ್ನ ಡ್ಯಾಡಿ ನೋಡೋಕ್ಕೆ ಬಿಡಲಿಲ್ಲ. ನಾನು ವೀರಿಬ್ಬರು ನೋಡಿಲ್ಲ ಅವರನ್ನು ಎಂದ. ಮತ್ತೆ ಹೇಗೆ ಸತ್ರು ವರುಣ್ ಎಂದು ಕೇಳುವಾಗ, ಏನೋ ಬಸ್ ಉಡಿ ಸತ್ತಿದಂತೆ ಎಂದ. ಬಸ್ ಆಕ್ಸಿಡೆಂಟಾ? ಮತ್ತೆ ಹೇಗೆ ಗೊತ್ತಾಗಿದ್ದು ಅವರು ಅಮ್ಮ ಅಂತ ಎಂದವಳಿಗೆ. ಅವರ ಕೈ ಉಂಗುರ ಅಂತ ಮಾಮ್ ಹೇಳಿದ್ದು ನೆನಪು ಅಷ್ಟೆ. ಅದಲ್ಲದೆ ಅಮ್ಮ ಹೋಗುವಾಗ ವಾಯ್ಸ್ ರೆಕಾರ್ಡ್ ಮಾಡಿ ಹೋಗಿದ್ರು, ಮತ್ತೆ ಯಾವತ್ತೂ ಬರಲ್ಲ ಅಂತ. ಅವರನ್ನು ಕಾಪಾಡೋ ಮುಂಚೆ ಅವರು ಹೆಣವಾಗಿದ್ದರು ಎಂದವನ ಕಣ್ ತುಂಬಿತು. ಆದರೆ ಅವರು ಮನೆ ಭೇಟಿಯಾಗಿ ಎಂದು ವರ್ಷ ಮತ್ತೇನೋ ಕೇಳೋ ಮುನ್ನವೇ, ಪ್ಲೀಸ್ ಸಾಕು ಮಾಡು ವರ್ಷ, ಮೊದಲೇ ಮೂಡಿಲ್ಲ ಎಂದು ಬೇಜಾರಲ್ಲಿ ಮಲಗಿದ. ಅಲ್ಲ, ಇವರಮ್ಮ ಸತ್ತಿದ್ದು ಇವ್ರು ನೋಡಿಲ್ಲ, ಮತ್ತೆ ಅವ್ರ ಉಂಗುರ ಒಂದಿಟ್ಕೊಂಡು ಸತ್ರು ಅಂತ ಹೇಗೆ ಹೇಳ್ತಾರೆ? ಅವರಮ್ಮ ಯಾಕೆ ವಾಯ್ಸ್ ರೆಕಾರ್ಡ್ ಮಾಡಿಟ್ಟು ಹೋದ್ರು? ತನ್ನಲ್ಲೇ ಪ್ರಶ್ನಿಸಿಕೊಂಡು ಸುಮ್ಮನಾದ್ಲು.
ಇತ್ತ ಪರಿ ಯಾಕೆ ಕಾಲ್ ಸ್ವೀಕರಿಸುತ್ತಿಲ್ಲ ಎಂಬ ಚಿಂತೆಯಲ್ಲೇ ಇದ್ದನು ವಿದ್ಯುತ್. ಯಾಕೋ ಭಯ ಆವರಿಸಿತು. ಏನ್ ಮಾಡ್ಕೊಂಡ್ಲೋ ಎಂದು ಮತ್ತೆ ಮತ್ತೆ ಕರೆ ಮಾಡ್ದ. ಅವಳಂತೂ ಕರೆ ಸ್ವೀಕರಿಸ್ತಿಲ್ಲ. ಕಡೆಯದಾಗಿ ಟ್ರೈ ಮಾಡ್ದ. ತಕ್ಷಣ ಕಾಲ್ ಪಿಕ್ ಮಾಡಿದ್ಲು. ಅವನಿಗೆ ಹೋದ ಜೀವ ವಾಪಸ್ಸಾದ ಸಮಾಧಾನ. ಹೇ ಪರಿ, ಯಾಕೆ ಕಾಲ್ ಪಿಕ್ ಮಾಡಲಿಲ್ಲ ನೀನು? ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ತಲೆ ಕೆಟ್ಟಿದ್ಯಾ ನಿಂಗೆ ಎಂದು ಬೈದ. ಅವಳಂತೂ ಏನೊಂದು ಉತ್ತರಿಸದೆ, ನಾಳೆ RMX ಮಾಲ್ಗೆ ಬಾ, ಅಮೌಂಟ್ ನಿಂಗೆ ಟ್ರಾನ್ಸ್ಫರ್ ಮಾಡ್ತೀನಿ, 12 ಗಂಟೆಗೆ ಇರು ಅಲ್ಲಿ ಎಂದಳು. ವಾಟ್ ಎಂದ. ಯಾಕೆ ಕಿವಿ ಕೇಳಿಸ್ತಿಲ್ವಾ? ನೀನು ಕೇಳಿದ 25 ಲಕ್ಷ ಕೊಡ್ಬೇಕಲ್ವಾ? ಬಾ ಎಂದಳು. ಏನು 25 ಲಕ್ಷ ರೆಡಿ ಮಾಡಿದ್ಯಾ? ಹೇಗೆ ಎಂದ. ಅವನಿಗೂ ಗೊತ್ತಿತ್ತು ಪರಿಗೆ ಅಷ್ಟು ಹಣ ಸುಲಭವಾಗಿ ಸಿಗೋದಿಲ್ಲ ಅಂತ. ಆದರೆ ಸುಮ್ಮನೆ ಒಂದು ಕಲ್ಲು ಹಾಕಿದ್ದ. ಅವಳು ಆಗೋದಿಲ್ಲ, ಏನು ಮಾಡ್ತೀಯ ಮಾಡೋಗು ಅಂದಿದ್ರು ಆತ ಸುಮ್ಮನಾಗ್ತಿದ್ದ. ಆದರೆ ಒಂದು ಸಣ್ಣ ಚಮಕ್ ಕೊಡೋಕೆ ನೋಡಿದ್ದ. ಅವಳು ಸೀರಿಯಸ್ ಆಗಿ ಅಷ್ಟು ಹಣ ಅರೇಂಜ್ ಮಾಡಿದ್ಲು. ಹೇಗೆ ಬಂತು ಅಂತ ನಿಂಗೆ ಯಾಕೆ? ನಿಂಗೆ ದುಡ್ಡು ಬೇಕು ಅಷ್ಟೇ ತಾನೇ ಎಂದಳು ಅಳುತ್ತಾ. ಹೇ ಪರಿ, ತಮಾಷೆ ಮಾಡಬೇಡ ಎಂದ. ನೀನೇನು ನನ್ನ ಮಾವನ ಮಗನ ತಮಾಷೆ ಮಾಡೋಕೆ? ಬಂದು ಹಣ ತಗೊಂಡು ಹೋಗು, ನನಗೆ ಮುಕ್ತಿ ಕೊಡು. ಇನ್ನೂ ಆಟ ಆಡಿದ್ರೆ ನನ್ನ ಸಾವಿಗೆ ನೀನೇ ಕಾರಣ ಅಂತ ವಿರಾಜ್ ಅಣ್ಣನಿಗೆ ಮೆಸೇಜ್ ಹಾಕ್ಸಾಯ್ತೀನಿ ಎಂದು ಕರೆ ಕಟ್ ಮಾಡಿಬಿಟ್ಲು. ತಕ್ಷಣ ಮತ್ತಷ್ಟು ಗಾಬರಿಯಾದವನು ಎಷ್ಟು ಬಾರಿ ಕರೆ ಮಾಡಿದ್ರು ವೇಸ್ಟ್. ಅವಳು ಸ್ವೀಕರಿಸ್ತಿಲ್ಲ. ಇತ್ತ ಹೆಡ್ಫೋನ್ ಧರಿಸಿ ಕೂಲಾಗಿ ಏನೋ ಕೇಳಿಸಿಕೊಳ್ತಾ ಗುಳಿಕೆನೆ ತೋರಿಸುತ್ತಿದ್ದವನ ನೋಡ್ತಾ ರೂಮಿಗೆ ಬಂದಿದ್ಲು ಸಿರಿ. ಅವಳ ತಲೆಯಲ್ಲಿ ಬರೀ ಯಾಕೆ ಕಿಡ್ನಿ ಮಾರಕ್ಕೆ ಹೋಗಿದ್ಲು ಎಂಬ ಹುಳು ಇನ್ನು ಓಡ್ತಲೇ ಇತ್ತಲ್ವಾ. ಅದಕ್ಕೆ ಹೇ ವಿರಾಜ್ ಸರ್ ಯಾಕೆ ಹೀಗೆ ಅರ್ಧ ವಿಚಾರ ಹೇಳಿ ತಮಾಷೆ ನೋಡುದು ಎಂದ್ಕೊಂಡವಳು ಬಾಗಿಲಾಕಿ ಬಟ್ಟೆ ಬದಲಿಸಿ ಬಂದಳು. ಆಗ ಹೆಡ್ಫೋನ್ ತೆರೆದು ಅವಳ ಕಡೆ ನೋಡ್ದ. ಮೂತಿ ಒಪ್ಪಿಸಿಕೊಂಡಿದ್ಲು ಸಿರಿ. ಹಾಗೆ ಕೈಗಳನ್ನು ತಲೆಗೆ ಆಸರಿಯಾಗಿರಿಸಿಕೊಂಡು ಮಂಚದ ಮೇಲೆ ಮಲಗುತ್ತಾ, ಏನೇ ಆಫ್ ಶರ್ಟ್, ಒಳಗೊಳಗೆ ಕೊರಗ್ತಿದ್ಯಾ ಎಂದ. ಅವನ ಕಡೆ ನೋಡಿ, ಮತ್ತೆ ಇನ್ನೇನು ಮಾಡಬೇಕು? ಇಂಟರ್ವಲ್ವರೆಗೂ ಮಾತ್ರ ಕತೆ ಹೇಳಿ ಕ್ಲೈಮ್ಯಾಕ್ಸ್ ಪೆಂಡಿಂಗ್ ಇಟ್ಟಿದ್ದೀರಲ್ಲ ಎಂದಳು. ಸಿರಿ ಕೂಡ ವಿರಾಜ್ ಶೈಲಿಯಲ್ಲೇ ಮಧ್ಯಾಹ್ನದ ಮ್ಯಾಟರ್ ಪೂರ್ತಿ ಹೇಳಿಲ್ಲ ನೀವು ಎಂದಾಗ ಅವನಿಗೆ ನಗು ಬಂದಿತ್ತು. ಬಂಗಾರಿ, ಕತೆಯ ಕ್ಲೈಮ್ಯಾಕ್ಸ್ ನಾಳೆ ಇರೋದ್ರಿಂದ ಈಗಲೇ ಹೇಗೆ ಹೇಳೋದು ನಾನು ಎಂದ. ಕಥೆಯನ್ನು ಇಂಟರ್ವಲ್ಗೆ ನಿಲ್ಲಿಸೋ ಬದಲು ಇನ್ನುಳಿದ ಕಾಲು ಭಾಗ ಹೇಳ್ಬಹುದಲ್ವ ಲಂಕಾಧಿಪತಿಗಳು ಎಂದಳು. ನೀನು ನನಗೆ ಹಾಫ್ ಶರ್ಟ್ ಮಾತ್ರ ಅಲ್ವೇನೆ, ಅದಕ್ಕೆ ಅರ್ಧ ವಿಚಾರ ಹೇಳಿದ್ದೀನಿ. ಹೆಂಡತಿಯರಿಗೆ ಯಾವತ್ತು ಪೂರ್ತಿ ವಿಚಾರ ಹೇಳಬಾರ್ದು ಅಂತ ದೊಡ್ಡೋರು ಹೇಳ್ತಾರೆ ಕಣೆ, ಬೇಕಿದ್ರೆ ರಿಸರ್ಚ್ ಮಾಡು, ಗೊತ್ತಾಗತ್ತೆ ಎಂದ. ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಂದರ್ಭವನ್ನು ಬದಲು ಮಾಡ್ಕೊಳ್ತೀರಾ ಬಿಡಿ ಸರ್. ಬೇಕು ಅಂದಾಗ ಹಾಫ್ ಶರ್ಟ್, ಬೇಡ ಅಂದಾಗ ಯಾವ ಶರ್ಟ್ ಎಂದು ದಿಂಬಿನ ಜೊತೆಗೆ ಸೋಫಾ ಕಡೆ ಹೊರಟಿದ್ದವಳ ಕೈ ಹಿಡಿದು, ಮತ್ಯಾಕೆ ಇಲ್ಲೇ ದಬ್ಬಾಕೋ, ಇಬ್ಬರಿಗೂ ಸಾಲೋ ಮಂಚಾನೆ ತಾನೆ ಎಂದ. ನಾನು ನಿಮ್ಮ ಹಾಫ್ ಶರ್ಟ್ ಅಲ್ವಾ? ಹೆಂಡತಿಗೆ ಪೂರ್ತಿ ವಿಚಾರ ಹೇಳಬಾರ್ದು ಅಂದ ಅದೇ ದೊಡ್ಡೋರು ಹೇಳಿದ್ದಾರೆ. ಹಾಫ್ ಶರ್ಟ್ ಆಗಾಗ ಈ ರೀತಿ ಬ್ರೇಕ್ ಕೊಡಬೇಕಂತೆ. ಗಂಡನ ಜೊತೆಗೆ ದಿನ ಪೂರ್ತಿ ಕಳಿಬಾರ್ದಂತೆ. ಬೆಳಿಗ್ಗೆ ಜೊತೆಯಲ್ಲಿದ್ದಾಗ ರಾತ್ರಿ ಡಿಸ್ಟೆನ್ಸ್ ಕಾಯಬೇಕಂತೆ ಎಂದು ಹೊರಟಿದ್ದವಳನ್ನು ಎಳೆದು ತನ್ನ ಪಕ್ಕವೇ ಕೂರಿಸಿಕೊಂಡು, ಪರವಾಗಿಲ್ವ, ಸಹವಾಸ ದೋಷಕ್ಕೆ ಸನ್ಯಾಸಿ ಕೆಟ್ಟ ಅನ್ನೋದನ್ನು ಪ್ರೂವ್ ಮಾಡ್ತಿದ್ಯಾ ನೀನು ಎಂದ. ಹೆಂಡತಿ ತನ್ನನ್ನು ಕಾಡಿಸೋದು ಒಂಥರ ಮಜವಾಗಿದೆ ಎಂದು ಭಾವಿಸಿ ನಕ್ಕ. ಅವಳು ನಕ್ಕಳು. ವಿರಾಜ್ ಸರ್, ಪ್ಲೀಸ್ ಪೂರ್ತಿ ಹೇಳಿ, ಪರಿಗೆ ಯಾಕೆ ಆ ರೀತಿ ಪರಿಸ್ಥಿತಿ ಬಂತು ಎಂದಳು. ಇನ್ನೂ ಕಾಡಿದ್ರೆ ರಾತ್ರಿ ನಿದ್ರೆ ಮಾಡಲ್ಲ ಇವಳು ಎಂದ್ಕೊಂಡು, ಪರಿಗೆ ಯಾಕೆ ಹಣದ ಅವಶ್ಯಕತೆ ಬಂತು ಅಂತ ನನಗೂ ಗೊತ್ತಿಲ್ಲ ಬಂಗಾರಿ, ಆದರೆ ಹಣಕ್ಕಾಗಿ ಕಿಡ್ನಿ ಕೊಡೋಕೆ ಹೊರಟಿದ್ಲು. ಇತ್ತೀಚೆಗೆ ಅವಳು ಕಾಲೇಜಿಗೆ ಹೋಗದೆ ಮನೆಗೂ ಬರದೆ ಇರೋದು ವರುಣ್ ಗಮನಿಸಿದಾಗ ಅವಳು ಆಸ್ಪತ್ರೆಗೆ ಹೋಗ್ತಿರೋದರ ಸುಳಿವು ಸಿಕ್ಕಿದೆ. ಆ ವಿಚಾರ ನನ್ನ ಹತ್ರ 3 ದಿವಸ ಮುಂಚೆ ಹೇಳ್ದ. ಅದೇ ನಾವು ರಾತ್ರಿ ತಡವಾಗಿ ಬಂದ್ವಲ್ಲ ಅವತ್ತು. ಆಮೇಲೆ ನಾನು ವಿಚಾರಿಸಿದಾಗ ಡೀಟೇಲ್ಸ್ ಸಿಕ್ತು. ಸಿಂಹಾದಿ ಮನೆತನ ಅನ್ನೋದು ಮುಚ್ಚಿಟ್ಟು ಈ ಕೆಲಸ ಮಾಡ್ತಿದ್ದಾಳೆ ಅಂತ. ಇವತ್ತು ಅವಳಿಗೆ ಆಪ್ರೇಷನ್ ಇತ್ತು, ಮುಗಿಸ್ಕೊಂಡು 10 ಲಕ್ಷದ ಜೊತೆಗೆ ಮನೆಗೆ ಬಂದಿದ್ದಾಳೆ ಎಂದ. ಆಪ್ರೇಷನ್ ಮುಗಿಸಿಕೊಂಡು ಎಂದಿತು ಕೇಳಿ ಅಚ್ಚರಿಯಿಂದ, ಅಂದರೆ ಆಪ್ರೇಷನ್ ಆಯ್ತಾ ಸರ್? ನೀವು ಆಪ್ರೇಷನ್ ಯಾಕೆ ತಡೀಲಿಲ್ಲ ಎಂದು ಆತಂಕದಿಂದ ಕೇಳಿದವಳ ನೋಡಿ, ಅವಳಿಗೆ ಅವಳು ಕಿಡ್ನಿ ಬೇಡವಾಗಿದ್ದರೆ ನಾನೇನು ಮಾಡಲಿ, ಅದಕ್ಕೆ ಮಾಡಿ ಅಂದೆ ಎಂದ. ಏನು ಸರ್ ಹೀಗೆಲ್ಲ ಮಾತಾಡ್ತೀರಾ? ನಿಮಗೆ ಸ್ವಲ್ಪ ಕರುಣೆ ಬೇಡವಾ? ಕಿಡ್ನಿ ಕೊಡೋದು ಅಂದರೆ ಸುಮ್ಮನೆನಾ? ಎಷ್ಟು ಚಿಕ್ಕ ವಯಸ್ಸಿನ, ಏನೋ ಯಾವ ಸ್ಥಿತಿಯಲ್ಲಿದ್ದಾಳು ಏನೋ ಪಾಪ ಎಂದು ಕೊರಗಲು ಶುರು ಮಾಡಿದ್ಲು. ಅವಳ ಆತಂಕದ ವೇಗ ಮುಗ ನೋಡ್ತಾ ಜೋರಾಗಿ ನಕ್ಕವನು ಅವಳ ತೋಳಿಗೆ ಮುತ್ತಿಟ್ಟು, ಲೇ ಗುಗ್ಗು, ನಾನು ಇಷ್ಟೆಲ್ಲ ಮಾಡಿದ್ದೆ ಅವಳನ್ನು ಸೇವ್ ಮಾಡೋಕ್ಕೆ, ಹೇಗೆ ಕಿಡ್ನಿ ತಗೊಳಕ್ ಬಿಡ್ತೀನಿ
ಎಂದ. ಮತ್ತೆ ಅವಳಿಗೇನೂ ಆಗಿಲ್ವಾ ಎಂದಳು ಕಣ್ಣರಳಿಸಿ. ಲಂಕಾಧಿಪತಿ ಇರೋವರೆಗೂ ಅಂಥದ್ದೆಲ್ಲ ಆಗೋಕ್ಕಾಗುತ್ತೇನೆ. ಫೇಕ್ ಆಪ್ರೇಷನ್ ಮಾಡಿ ಅಂತ ನಿದ್ರೆ ಬಡೋ ಇಂಜೆಕ್ಷನ್ ಕೊಡಿಸಿ ಆಪ್ರೇಷನ್ ಆದಂತೆ ಬ್ಯಾಂಡೇಜ್ ಮಾಡಿ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸೋಕೆ ಹೇಳಿದೆ. ಈಗ ದುಡ್ಡು ಜೊತೆ ಬಂದಿರೋ ಪರಿ ಯಾರಿಗೆ ದುಡ್ಡು ಕೊಡ್ತಾಳೋ ಅವನ ಕತ್ತೆ ಮಾತ್ರ ನನ್ನ ಕೈಯಿಂದ ಕ್ಲೋಸ್ ಆಗತ್ತೆ. ಹೇಗೆ ನಿನ್ನ ಲಂಕಾಧಿಪತಿ ಎಂದ. ಅವನ ಬುದ್ಧಿ ಚಾತುರ್ಯತೆಗೆ ಮೆಚ್ಚುಗೆ ನೀಡುವ ಹಾಗೆ ನೀವು ಬಿಡಿ ಸರ್ ಹೀರೋ ಎಂದ್ಬಿಟ್ಟಿದ್ಲು ಸಿರಿ. ಕ್ಷಣ ರಿಯಲಿ ಎಂದು ಅವಳ ಮೇಲೆ ವಾಲಿದ. ಯಾಕಾದರೂ ಹೊಗಳ್ತೀನೋ ಎನ್ನುವ ಹಾಗೆ ಕಕ್ಕಾಬಿಕ್ಕಿಯಾಗಿ ಹಾ ಎನ್ನುತ್ತಾ ಹಿಂದಕ್ಕೆ ಬಾಗಿದ್ಲು ಸಿರಿ. ನಿನ್ನ ಗಂಡ ಹೀರೋ ಆಗಿರ್ಬೇಕಾ ವಿಲ್ಲನ್ ಆಗಿರ್ಬೇಕಾ ಎನ್ನುತ್ತಾ ಪೂರ ಅವಳ ಮೇಲೆ ಬಂದ್ಬಿಟ್ಟಿದ್ದ. ಅದು ಅದು ಎನ್ನುತ್ತಾ ಹಾಸಿಗೆ ಮೇಲೆ ಮಲಗಿದವಳಿಗೆ ಈಗ ಹೀರೋ ಅನ್ನೋದಾ ವಿಲ್ಲನ್ ಅನ್ನೋದಾ ಅಂತ ಚಿಂತೆ ಆವರಿಸಿತ್ತು. ಅದೇ ಆಲೋಚನೆ ಮಾಡ್ತಿದ್ಲು. ಏನು ಹೇಳಿದ್ರು ಅವನಿಗೆ ಬೇಕಾದ ಹಾಗೆ ಅರ್ಥ ಮಾಡಿಕೊಂಡು ಕಾಟ ಕೊಡ್ತಾನೆ ಅಂತ ಗೊತ್ತು ಅವಳಿಗೆ. ತಕ್ಷಣ ಕೆನ್ನೆಗೆ ಮುತ್ತಿಟ್ಟು ಮಂಡೋದ್ರಿ IAS ಎಕ್ಸಾಮ್ ಅಟೆಂಡ್ ಮಾಡ್ತಿಲ್ಲ ನೀನು, ಸ್ವಲ್ಪ ಬೇಗ ಉತ್ತರ ಕೊಡು ಎಂದ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಒಂದೊಂದು ಸತಿ ಒಂದೊಂದು ರೀತಿ ಇರ್ತೀರಾ, ಆದರೂ ಒಂಥರ ಇಷ್ಟ ಆಗ್ತೀರಾ ಎಂದು ಮಾತಾಡ್ದಕ್ಕೆ ನಿಲ್ಲಿಸಿ ಒಂಟಿ ಕಣ್ಣಲ್ಲಿ ಅವನನ್ನು ನೋಡಲು ಗಂಡನನ್ನು ಹೊಗಳೋಕ್ಕೂ ಹೆದರ್ತಿಯಲ್ಲೇ, ನನ್ನ ಹೊಗಳೋಕ್ಕೂ ತೆಗಳೋಕ್ಕೂ ತಾಕತ್ತಿರೋದು ನಿಂಗೊಬ್ಳಿಗೇನೆ, ಕಟ್ಟಿಸ್ಕೊಂಡಿದ್ಯಲ್ಲ ಇದನ್ನು ಎಂದು ಅವನೇ ತಾಳಿ ತೋರಿಸುತ್ತಾ ಕೊಳ್ಳಿಗೆ ಮುತ್ತಿಡುತ್ತಾ ಮಂಡು ನನಗೆ ಛೋಟಾ ರಾವಣ್ ಬರೋದನ್ನು ಮತ್ತಷ್ಟು ತಡ ಮಾಡೋಕ್ಕೆ ಇಷ್ಟ ಇಲ್ಲ, ಒಂದೊಳ್ಳೆ ಡೇಟ್ ಫಿಕ್ಸ್ ಮಾಡೋಣವಾ ಎಂದ. ಸುಮ್ಮನೆ ಹೆದರ್ಸ್ಬೇಡಿ ಸರ್ ಎಂದಳು. ಏನು ನನಗೆ ಮೆಂಟಲ್ಲ ಹೆದರ್ಸೋಕೆ, ಲೂಸು, ಐ ಆಮ್ ಸೀರಿಯಸ್ ಎಂದ. ಅವಳಿಗೆ ತಾನಿನ್ನೂ ಒಂದು ಪ್ರೀತಿನ ಬಾಯ್ಬಿಟ್ಟು ಹೇಳೇ ಇಲ್ಲ, ಅಪ್ಪ ಎತ್ತಿಲ್ಲ, ಸತ್ಯ ಬಯಲಾಗಿಲ್ಲ, ಏನಕ್ಕೆ ಈ ಲಂಕಾಧಿಪತಿ ಈ ರೀತಿ ಕೇಳ್ತಾ ಇರೋದು ಎಂದು ಗಾಬರಿ ಆಯಿತು. ಕಣ್ಣಗಲಿಸಿ ಸರ್ ಎಂದಳು. ಮಂಡೋದ್ರಿ ನನಗೆ ಇನ್ನೂ ಡಿಲೇ ಮಾಡೋಕ್ಕೆ ಇಷ್ಟ ಇಲ್ಲ ಪ್ಲೀಸ್ ಎಂದ. ಮೊದಲು ತಮಾಷೆ ಮಾಡ್ತಾ ಇದ್ದಾನೆ ಅನಿಸಿದ್ರು ಅವನ ಮುಖ ನೋಡಿದಾಗ ಇಲ್ಲ ಅವನು ಸೀರಿಯಸ್ ಆಗಿದ್ದಾನೆ ಅನಿಸಿತ್ತು ಅವಳಿಗೆ. ಸರ್ ನಾವು ಹೇಗೆ ಅಂದರೆ ಅದು ನಾನು ಅಪ್ಪ ಎಂದು ಆಕೆ ಏನೋ ಹೇಳಲು ನೋಡ್ತಿದ್ದಾಳೆ. ಆದರೆ ಕೇಳೋ ಮನಸ್ಸಿಲ್ಲ ಅವನಿಗೆ. ಯಾಕೆ ನನ್ನ ಮಗುವಿಗೆ ತಾಯಿ ಆಗೋಕ್ಕೆ ಇಷ್ಟ ಇಲ್ವಾ ನಿಂಗೆ? ನಿಮ್ಮಪ್ಪ ಇನ್ನೂ ಯಾವ ಕಾಲಕ್ಕೆ ದೊಡ್ತಾರೋ ಏನೋ, ಯಾವನಿಗೆ ಗೊತ್ತು. ಅಷ್ಟರಲ್ಲಿ ಈ ಮನೆಗೆ ವಾರಸ್ದಾರ ಬೇಡವಾ ಎಂದ. ತಕ್ಷಣ ಅಂದರೆ ನಮಗೆ ಡೈವೋರ್ಸ್ ಆದರೆ ನೀವು ಬೇರೆ ಹುಡುಗಿನ ಮದುವೆ ಆಗಲ್ವಾ ಸರ್ ಎಂದು ಕೇಳಿದ್ಲು. ನನಗೆ ಕಾಗೆ ಗುಬ್ಬಕ್ಕನ ಉಪಕಥೆಗಳನ್ನು ಮಧ್ಯ ತೋರಿಸಿ ತಲೆ ತಿನ್ಬೇಡ. ನನಗೆ ಮಗು ಬೇಕು. ನನ್ನ ಛೋಟಾ ರಾವಣ್ ಕನಸು ನನಸಾಗಬೇಕು ಅಷ್ಟೇ. ನಾವು ಡೈವೋರ್ಸ್ ಆದರೂ ಆಗಿಲ್ಲ ಅಂದರೂ ದೂರ ಆಗೋದು ಪಕ್ಕ. ಆದರೆ ನಿನ್ನಿಂದ ನನಗೆ ನನ್ನ ಕನಸು ನನಸಾಗಬೇಕು ಅಷ್ಟೇ ಎಂದ. ಡೈವೋರ್ಸ್ ಆಗಿಲ್ಲ ಅಂದರೂ ಯಾಕೆ ದೂರ ಆಗ್ತೀವಿ ಸರ್ ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ ನೀನಂತ ಮಿಡಲ್ ಕ್ಲಾಸ್ ಜೊತೆಗೆ ಜೀವನ ಪರ್ಯಂತ ಬೋರ್ ಅನ್ಸುತ್ತಲ್ಲ ಅದಕ್ಕೆ. ನೋಡು ನಿಂಗೆ ಇನ್ನು 2 ದಿನ ಟೈಮ್ ಕೊಡ್ತೀನಿ. ನೀನಾಗಿ ನೀನೇ ನನಗೆ ಒಂದು ದಿನ ಫಿಕ್ಸ್ ಮಾಡಿ ಹೇಳಿದರೆ ಸರಿ, ಇಲ್ಲ ನಾನೇ ಬಲವಂತ ಮಾಡಬೇಕಾಗತ್ತೆ, ಹುಷಾರ್ ಎಂದು ಎಚ್ಚರಿಸಿ ಅವಳಿಗೆ ಬೆನ್ನು ಹಾಕಿ ಮಲಗಿದ. ಡಿವೋರ್ಸ್ ಆಗಿಲ್ಲ ಅಂದರೆ ಯಾಕೆ ದೂರ ಆಗ್ತೀವಿ ಎನ್ನೋ ಮತ್ತೊಂದು ಪ್ರಶ್ನೆ ಈಗ ಅವಳ ತಲೆಗೆ ಬಿದ್ದಿತ್ತು. ಹಾಗೆ ಮೊನ್ನೆ ವಿರಾಜ್ ಮಾತಾಡುವಾಗ ಆ ಮೆಸೇಜ್ ಎಂದಿದ್ದು ಸಹ ನೆನಪಾಯಿತು. ತಕ್ಷಣ ಅವನ ಮೊಬೈಲ್ ಕಡೆ ನೋಡಿದ್ಲು. ಮನಸ್ಸು ಆ ಮೊಬೈಲ್ನಲ್ಲಿ ಯಾವುದಾದ್ರೂ ಬೇಡವಾದ ಬೇಸರ ತರಿಸುವ ಸಂದೇಶ ಬಂದಿದ್ಯಾ ತಿಳ್ಕೋ ಎಂದಿತ್ತು. ಅದಕ್ಕೆ ಹೊಂಚು ಹಾಕ್ತಾ ಮಲಗುವ ನಾಟಕ ಮಾಡಿದ್ಲು ಸಿರಿ. ಮುಂದೆ ಮೆಸೇಜ್ ಓದ್ತಾಳ ಸಿರಿ? ಅದು ಲಂಕಾಧಿಪತಿ ಮೊಬೈಲ್ನಲ್ಲಿ ಅವನ ಕಣ್ ತಪ್ಪಿಸಿ ಓದೋಕ್ಕೆ ಸಾಧ್ಯನಾ? ಏನನ್ಸುತ್ತೆ ನಿಮಗೆಲ್ಲ? ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಇತರರಿಗೆ ಈ ಕಥೆನ ಶೇರ್ ಮಾಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.